ನಮಸ್ಕಾರ ಸ್ನೇಹಿತರೆ, ಬೆಳಿಗ್ಗೆ ನಾನು ಒಂದು ವಿಷಯದ ಬಗ್ಗೆ ವಿಡಿಯೋವನ್ನು ಹಂಚ್ಕೊಂಡಿದ್ದೆ. ಅದೇನು ಅಂತಂದ್ರೆ, ಇವತ್ತು ಧಾರವಾಡದಲ್ಲಿ ನಡೆದಂತ ಒಂದು ಘಟನೆ. ಸೊ ಅಲ್ಲಿ ಪಲ್ಲವಿ ಅನ್ನುವಂತ ಆಸ್ಪಿರೆಂಟ್, ಸೊ ಆಕೆ ಒಂದು ವಿಚಾರವಾಗಿ ಬೆಳಿಗ್ಗೆ ಮಾಧ್ಯಮದಲ್ಲಿ ಏನೆಲ್ಲ ಸುದ್ದಿ ಪ್ರಕಟ ಆಗಿತ್ತು ಅಂತ ನೀವು ನೋಡಿದ್ದೀರಾ. ಪ್ರತಿಷ್ಠಿತ ಮಾಧ್ಯಮಗಳು ಪಬ್ಲಿಕ್ ಟಿವಿ, ಸುವರ್ಣ ನ್ಯೂಸ್ ಅಲ್ಲಿ ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಆಕೆ ನೇಮಕಾತಿ ಆಗದೆ ಇರೋ ಕಾರಣಕ್ಕಾಗಿ ಸೊ ಈ ರೀತಿ ಸಾವನ್ನಪ್ಪಿದ್ದಾಳೆ, ಈ ರೀತಿ ಬೇರೆ ಬೇರೆ ವಿಚಾರಗಳೆಲ್ಲ ಸುದ್ದಿ ಆಗಿತ್ತು. ಸೊ ಅದನ್ನ ತುಂಬಾ ಜನ ಎಲ್ಲರೂ ಕೂಡ ಟೆಲಿಗ್ರಾಮ್ಗಳಲ್ಲಿ ಎಲ್ಲ ಮಾಹಿತಿ ಹಂಚ್ಕೊಂಡಿದ್ರು. ಸೊ ಅದಾದ್ಮೇಲೆ ಸಂಜೆ ಒಂದು ಡೆತ್ ನೋಟ್ ಸಿಕ್ಕಿದೆ ಅಂತೇಳಿ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸರ್ ಅದರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಅದು ಪ್ರೇಮದ ಕಾರಣ, ಅಂದ್ರೆ ಲವ್ ವಿಚಾರವಾಗಿ ಆ ರೀತಿ ಆಗಿರುವಂಥದ್ದು. ತುಂಬಾ ಜನ ನನ್ನ ಗಮನಕ್ಕೂ ಕೂಡ ಈಗ ಬಂತು. ಕೆಲವರು ವಿಡಿಯೋಗಳನ್ನ ಕಳಿಸಿದ್ರಿ, ಟಿವಿ9 ಎಲ್ಲ ಓಕೆ ನೋಡಿ. ಅಪಾರ್ಟ್ ಫ್ರಮ್ ನಾನು ಆ ವಿಡಿಯೋದಲ್ಲಿ 3 ವಿಚಾರ ಮೆನ್ಷನ್ ಮಾಡಿದ್ದೆ. ಈ ಹಿಂದೆ ಆದಂತ ದೇವರಾಜು ನಮ್ಮ ರಾಯಚೂರು ಜಿಲ್ಲೆ ಆಸ್ಪಿರೆಂಟ್ದು, ಮತ್ತೆ ಜಗಳೂರಿನಲ್ಲಿ ಆದಂತ ಆಸ್ಪಿರೆಂಟ್ ಘಟನೆ, ಅಂಡ್ ಇದನ್ನ ಓಕೆನಾ. ಆ 2 ವಿಷಯಗಳಂತೂ ಸತ್ಯಕ್ಕೆ ತೀರಾ ಹತ್ರ, ಅಂಡ್ ಅದು ರಿಯಲ್ ಫ್ಯಾಕ್ಟ್. ಇದೊಂದು ವಿಷಯ ಬೆಳಿಗ್ಗೆ ಮಾಧ್ಯಮದಲ್ಲಿ ಏನು ಬಂದಿತ್ತು, ಸೊ ಅದನ್ನ ಎಲ್ಲರೂ ಕೂಡ ಹಂಚ್ಕೊಂಡಿದ್ರು. ಇವೇನು ಎಲ್ಲರಿಗೂ ಗೊತ್ತಾಗಿದ್ದೆ ಇವತ್ತು ಸಂಜೆ, ಈ ರೀತಿ ವಿಷಯ. ಬಟ್ ಅದು ಏನು ತನಿಖೆ, ಅದು ಓಕೆ ಸೆಕೆಂಡ್ರಿ. ಬಟ್ ಮಾತಾಡುವಾಗ ನಾಲ್ಗೆ ಮೇಲೆ ಹಿಡಿತ ಇಟ್ಕೊಂಡು ಮಾತಾಡೋದನ್ನ ಕಲೀರಿ. ಯಾರೇ ಆಯ್ತು, ವಿಷಯ ಏನೇ ಇರಲಿ, ಎಲ್ರಿಗೂ ಬೆಳಗ್ಗೆ ಮಾಧ್ಯಮದಲ್ಲಿ ಏನು ಸುದ್ದಿ ತಲುಪಿತ್ತೋ ಅದೇ ಸತ್ಯ ಅಂತ ಸಂಜೆವರೆಗೂ ಎಲ್ಲರೂ ನಂಬಿದ್ದಂಥದ್ದು. ಸಂಜೆ ಮೇಲೆ ಯಾವಾಗ ಟಿವಿ9ನಲ್ಲಿ ಪೊಲೀಸ್ ಕಮಿಷನರ್ ಸ್ಪಷ್ಟನೆ ಕೊಡ್ತಾರೋ ಅದಾದ್ಮೇಲೆ ವಿಷಯ ಗೊತ್ತಾಗಿತ್ತು. ಅಲ್ಲಿ ಯಾರಿಗೂ ಧಾರವಾಡದಲ್ಲಿದ್ದವ್ರಿಗೆ ಸ್ವತಃ ಈ ವಿಷಯದ ಬಗ್ಗೆ ಗೊತ್ತಿರಲಿಲ್ಲ. ತುಂಬಾ ಜನ ನನಗೆ ಬೆಳಗ್ಗೆ 10 ಗಂಟೆಗೆ ಮೆಸೇಜ್ ಮಾಡಿದ್ರು. ಎಲ್ಲರ ಟೆಲಿಗ್ರಾಮ್ಗಳಲ್ಲೂ ಕೂಡ ವಿಷಯ ಶೇರ್ ಆಗಿರುವಂಥದ್ದು ಇದೆ. ಈಗ ಕೆಲವೊಬ್ರು ರಿಮೂವ್ ಮಾಡ್ಕೊಳ್ತಾ ಇದ್ದಾರೆ, ಆಯ್ತಾ. ಹಂಗಾಗಿ ವಿಷಯಗಳು ಸಡನ್ ಆಗಿ ಏನು ಸಿಗುತ್ತೋ, ಅಂದ್ರೆ ಏನು ವಿಷಯ ನ್ಯೂಸ್ ಅಲ್ಲಿ ಮಾಧ್ಯಮದಲ್ಲಿ ಪ್ರಕಟ ಆಗುತ್ತೋ ಅದು ಇಡೀ ರಾಜ್ಯ ನೋಡಿರುತ್ತೆ, ಎಲ್ರಿಗೂ ಆ ವಿಷಯ ಗೊತ್ತಾಗಿರುತ್ತೆ. ಸುಖ ಸುಮ್ಮನೆ ಏನೇನೋ ಬಂದು ಮಾತಾಡೋಲ್ಲ. ಆಗಿದೆ, ಆ ರೀತಿ ಘಟನೆ ಆಗಿದೆ. ಸೊ ಆ ಘಟನೆ ಬಗ್ಗೆ ವರದಿ ಬಂದಿತ್ತು, ಆ ವಿಷಯವನ್ನ ಎಲ್ಲರೂ ಹಂಚ್ಕೊಂಡಿದ್ರು. ಈಗ ಸದ್ಯಕ್ಕಿರೋ ಪರಿಸ್ಥಿತಿನ ಹಂಗಿದೆ. ನೇಮಕಾತಿ ವಿಚಾರವಾಗಿ ಈಗ 1-2 ಅಲ್ಲ, ತುಂಬಾ ಘಟನೆಗಳು ಆಗ್ತಾ ಇರೋದ್ರಿಂದ ಸಡನ್ ಆಗಿ ಎಲ್ಲರೂ ಕೂಡ ಅದೇ ರೀತಿ ಭಾವಿಸ್ತಾರೆ. ಅದು ಈಗ ಅವ್ರ ತಂದೆ ತಾಯಿ ಬಂದು ಸ್ಪಷ್ಟನೆ ಕೊಟ್ಟಿರ್ಬೋದು, ಅದು ಬೇರೆ ತರ ವಿಚಾರ. ಸ್ವತಃ ಅಲ್ಲಿ ಯಾರು ಲೈಬ್ರರಿ ಇದ್ದಂಥವ್ರು ಒಬ್ರು ಈಗ ಕಮೆಂಟ್ ಹಾಕಿದ್ರು, ನಾನು ಅದೇ ಲೈಬ್ರರಿ ಅವನು, ನೀವೆಲ್ಲ ಯೂಟ್ಯೂಬರ್ ಏನು ವಿಷಯ ಹಂಚ್ಕೊಡ್ತೀವಿ, ಮತ್ತೆ ನೀನೇನಪ್ಪ ಮಾಡ್ತಾ ಇದ್ದೆ, ನೀನು ಬೆಳಗ್ಗೆಯಿಂದ ಅದೇ ವಿಷಯ, ಆಯ್ತಾ. ಈಗ ನಿನ್ಗೆ ಗೊತ್ತಾಗಿದೆ, ನಮಗೂ ಗೊತ್ತಾಗಿದೆ, ಬೇರೆಯವ್ರಿಗೂ ಗೊತ್ತಾಗಿದೆ. ಅದನ್ನ ಹೊರತುಪಡಿಸಿ ಬೆಳಗ್ಗೆ ಏನಾಗಿತ್ತು ಅದನ್ನ ಸುದ್ದಿ ಮಾಧ್ಯಮದಲ್ಲಿ ಪ್ರಕಟ ಆಗಿತ್ತು, ಇಡೀ ರಾಜ್ಯ ನೋಡಿತ್ತು, ಅದೇ ರೀತಿ ವಿಷಯ ಹೋಗಿತ್ತು. ಹಂಗಾಗಿ ಎಲ್ಲರೂ ಅದೇ ರೀತಿ ಅಂತ ಭಾವಿಸಿದ್ರು. ಹಂಗಾಗಿ ಸಂಜೆ ಸ್ಪಷ್ಟನೆ ಸಿಕ್ಕ ಮೇಲೆ ಇದು ಹಿಂಗೆ ಅನ್ನೋದು ಮಾಹಿತಿ ಇದೆ. ಬಟ್ ರಾಜ್ಯ ಸರ್ಕಾರ ನೇಮಕಾತಿಯನ್ನು ವಿಳಂಬ ಮಾಡ್ತಾ ಇರೋದಂತೂ ಸತ್ಯ. ಅದರಿಂದ ಈಗಾಗಲೇ 2-3 ಅಭ್ಯರ್ಥಿಗಳು ಪ್ರಾಣ ಕಳ್ಕೊಂಡಿರೋದು ಸತ್ಯ. ಹಂಗಾಗಿ ಏನೋ ವಿಷಯಗಳು ಒಂದು ತಲುಪುವಂತ ಸಮಯದಲ್ಲಿ ಮಾಧ್ಯಮದವರಾಗಿರ್ಬೋದು, ಬೇರೆಯವರು ತಲುಪಿಸೋ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿರುತ್ತೆ. ಹಂಗಂತ ಅದನ್ನ ಇಟ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಸೊ ಇದು ಒಂದು ಕ್ಲಾರಿಟಿ. ಯಾರಿಗೂ ಯಾವುದೋ ವಿಷಯದ ಬಗ್ಗೆ ಇದು ಬೇರೇನೋ ಬೇರೆ ರೀತಿ ಮಾಹಿತಿ ತಲುಪಿಸೋದಕ್ಕೆ ಇದೇನೋ ವಿಚಾರ ಅಲ್ಲ. ಅಭ್ಯರ್ಥಿಯ ಭವಿಷ್ಯ ಮತ್ತು ಜೀವನದ ವಿಚಾರ. ನಾನು ಕೂಡ ಆ ವಿಡಿಯೋದಲ್ಲಿ ತಿಳಿಸಿರುವಂಥದ್ದು ಇಷ್ಟೇ. ಯಾರೇ ಆಯ್ತು, ಇಂಥ ವಿಚಾರಗಳಲ್ಲಿ ದುಡುಕಿ ನಿರ್ಧಾರಗಳು ತೆಗೆದುಕೊಳ್ಬಾರ್ದು. ಅದನ್ನ ಎಕ್ಸಾಂಪಲ್ ಕೊಟ್ಟಿರೋದು ನಾನು. ಈ ಹಿಂದಿನ ಘಟನೆಗಳಿಗೂ ಕೂಡ, ನಾಟ್ ಓನ್ಲಿ ಇವತ್ತಾಗಿರೋ ಘಟನೆ, ಈ ಹಿಂದೆ ಕೂಡ 2 ಘಟನೆ ಆಗಿದೆಯಲ್ಲ, ಅದಕ್ಕೂ ಕೂಡ ಹೇಳಿರುವಂಥದ್ದು. ಯಾರು ಆ ರೀತಿ ನಿರ್ಧಾರವನ್ನು ಕೈಗೊಳ್ಳಬೇಡಿ, ಭವಿಷ್ಯ ಇದೆ ಅಂತೇಳಿ. ಅಷ್ಟೇನಾ? ಧನ್ಯವಾದಗಳು.